ಎಸ್ ಏಡೆನ್ಸ್ ನ್ಯೂಸ್ ಲೈವ್ ನಲ್ಲಿ ಗ್ರಾಮಸ್ಥ ಮಾರೇಶ್ ಹೇಳಿಕೆ. ನಾನು 30 ವರ್ಷದಿಂದ ಈ ಊರಿನಲ್ಲಿ ಇದ್ದೀನಿ. ಅಧಿಕಾರಿಗಳಿಗೆ ಎಷ್ಟೇ ದುಬ್ಬಾಲು ಬಿದ್ರೂ ಏನೂ ಆಗಲಿಲ್ಲ. ಹಕ್ಕುಪತ್ರಕ್ಕಾಗಿ ಪರಿತಪಿಸುತ್ತಿರುವ ನೂರಾರು ಬಡ ಕುಟುಂಬಗಳು, ಬಡವರ ಮನೆಗಳಿಗೆ ಇದುವರೆಗೂ ಯಾವುದೇ ಸರ್ಕಾರಿ ದಾಖಲೆಗಳೇ ಇಲ್ಲ. ಅಧಿಕಾರಿಗಳ ಭರವಸೆ ಈಡೇರುತ್ತಾ? ಗ್ರಾಮಸ್ಥರಿಗೆ ನ್ಯಾಯ ಸಿಗುತ್ತಾ? ಏಡೆನ್ಸ್ ನ್ಯೂಸ್ ಲೈವ್ ನಲ್ಲಿ ಗ್ರಾಮಸ್ಥ ಮಾರೇಶ್ ಹೇಳಿಕೆಯನ್ನ ನೀಡಿದ್ದಾರೆ. ನಾನು 30 ವರ್ಷದಿಂದ ಈ ಊರಿನಲ್ಲಿ ಇದ್ದೀನಿ. ಅಧಿಕಾರಿಗಳಿಗೆ ಎಷ್ಟೇ ದುಬ್ಬಾಲು ಬಿದ್ರೂ ಏನೂ ಆಗಲಿಲ್ಲ. ಹಕ್ಕುಪತ್ರಕ್ಕಾಗಿ ಪರಿತಪಿಸುತ್ತಿರುವ ನೂರಾರು ಬಡ ಕುಟುಂಬಗಳು, ಬಡವರ ಮನೆಗಳಿಗೆ ಇದುವರೆಗೂ ಯಾವುದೇ ಸರ್ಕಾರಿ ದಾಖಲೆಗಳೇ ಇಲ್ಲ. మా ఊర్లో 100 ఇంకా మేము కూర్చుంటున్నా ఉంటే ఇప్పుడు మా పిల్లలు పెద్దోళ్ళు అయినాక ఏదో జంతాయిన్లు కట్టుకున్నాము. మాకు అక్కపత్రాలు లేవు. మేము మా జమీన్లు కూడా అక్కపత్రాలు లేవు. మా 100 ఇంకా ఎవరు చేసుకోవాలి. మా అప్పని గారు చేసుకోవాలి, మేము చేసుకోవాలి, మా బిడ్డలు చేసుకోవట్లేదు. మేము చాలా అమాయకంగా ఉన్నాము. గవర్నమెంట్ ఇంకా మాకేమైనా అనుకూలం చేయాలా అని చెప్తా ఉన్నాం. ಮನೆಗಳು ಎಷ್ಟು ವರ್ಷಗಳಿಂದ ಇದ್ವಿ ಇಲ್ಲಿ ಅಂತೇಳಿ? ఉంటావు 100 ఇంకా 100 ವರ್ಷಗಳಿಂದ ಇದುವರೆಗೆ ಏನು ಮಾಡ್ಕೊಂಡಿಲ್ವಾ? లేదు. ಯಾಕೆ ಮಾಡ್ಕೊಂಡಿಲ್ಲ? ಗಿಚ್ಚಲೇಕ ಕೂಲಿ చేయాలా కడిదినಲ್ಲ. ಅಲ್ಲ, ಈ ಅಧಿಕಾರಿಗಳು ಕೇಳೋಂಥ ಅದೇನು ಆಗಿಲ್ಲ ನೀವು? ఎవరు పట్టించుకోవాలా? వచ్చేది ఓట్లు వేపించుకునేది వెళ్ళిపోతా ఉన్నది అంతే. మా ఊర్లో 100 ఇంకా మేము ಅದಕ್ಕೆ ಈಗ ಕಂದಾಯ ಗ್ರಾಮವಾಗಿ ಗುರುತಿಸಿ ಈಗೆಲ್ಲ ಸ್ಕೆಚ್ ಸರ್ವೆ ಮಾಡ್ತಾ ಇದ್ರಿ ಮೇಡಮ್. ಪ್ರೊಸೆಸಿಂಗ್ ಅಲ್ಲಿ ಇದೆ ಮೇಡಮ್ ಅದು. ಆದ್ರೆ ಗ್ರಾಮಸ್ಥರು ಈ ರೀತಿ ಹೇಳ್ತಿದ್ದಾರೆ, ನಮ್ಗಿನ್ನು ಹಕ್ಕುಪತ್ರ ಕೊಟ್ಟಿಲ್ಲ. ಸುಮಾರು ಇದಾದ ನಂತರ ಮೇಡಮ್ ಆಗೋದು. ಈಗ ಎಲ್ಲ ಒಟ್ಟು ನಮ್ಮಲ್ಲಿ 72 ವಿಲೇಜ್ಗಳು ಮಾಡಿದಿರಿ ಮೇಡಮ್. ಅದ್ರಲ್ಲಿ ಈ ನಂಬರ್ ಇದೆ ಮೇಡಮ್. ಈ ಜನದವರು ಇದ್ದಾರೆ ಈ ಸರ್ವೆ ನಂಬರ್ ಮೇಡಮ್. ಸರ್ಕಾರಿ ಶಾಲೆಗೂ ಕೂಡ ಹಕ್ಕುಪತ್ರ ಇಲ್ಲ ಅಂತ ಗ್ರಾಮಸ್ಥರು ಹೇಳ್ತಾರೆ. ಅದಕ್ಕೂ ಟೋಟಲ್ ಸರ್ಕಾರಿ ನಮ್ಮರಲ್ಲಿ ಯಾರ್ಯಾರು ಮನೆ ಕಟ್ಟಿದ್ದಾರೆ, ಈ ಸರ್ಕಾರಿ ಶಾಲೆ, ಅಂಗನವಾಡಿ ಎಲ್ಲದಕ್ಕೂ ಒಂದೇ ಸತಿ ಆಗತ್ತೆ ಮೇಡಮ್. ಈಗ ವರ್ಕ್ ಮಾಡ್ತಾ ಇದ್ರಿ ಮೇಡಮ್ ಪ್ರೆಸೆಂಟ್. ಇನ್ನೊಂದು 2-3 ಡೇಸ್ ಆ ವಿಲೇಜ್ ಸರ್ವೆ ಆಗತ್ತೆ ಮೇಡಮ್. ಆದ್ರೆ ಇಷ್ಟು ದಿನ ವಿಳಂಬ ಆಗೋದಕ್ಕೆ ಕಾರಣ ಏನಿರ್ಬೋದು ಸರ್? ಮೇಡಮ್ ಕಾರಣ ಏನಿಲ್ಲ ಮೇಡಮ್. ಅವರು ಹಕ್ಕುಪತ್ರಗಳು ಆ ಸರ್ವೆ ನಂಬರ್ ಅವ್ರಿಗೆ 94C ಅರ್ಜಿ ಹಾಕೊಳೋದಕ್ಕೆ ಅವಕಾಶ ಇತ್ತು. ಈ ಕಡೆ ಈಗ ಹಕ್ಕುಪತ್ರ ಕೊಟ್ಟಿಲ್ಲ ಅಂತ ಹೇಳಿದಲ್ಲ, ಅವರು ಆ ಅರ್ಜಿ ಹಾಕೊಂಡೇ ಇಲ್ಲ. ಹಾಕೊಂಡಿರೋರಿಗೆ ನಾವು 22 ಜನ ಕೊಟ್ಟಿದ್ದೀರಿ. ಇವರು ಅರ್ಜಿನ ಅಪ್ಲೈ ಮಾಡಿಲ್ಲ. ಅದಕ್ಕೆ ಈ ಕಂದಾಯ ಗ್ರಾಮವಾಗಿ ಸರ್ಕಾರ ಒಂದು ಆರ್ಡರ್ ಮಾಡಿದೆ. ಆ ಬೇಸ್ ಮೇಲೆ ಎಲ್ಲರಿಗೂ ಕೊಡ್ತಾ ಇದ್ರಿ, ಬಿಟ್ಟಿರೋರ್ಗೆ ಎಲ್ಲರಿಗೂ ಕೊಡ್ತಾ ಇದ್ರಿ. ನಾವು ಗ್ರಾಮಸ್ಥರನ್ನ ಕೂಡ ಸಂಪರ್ಕ ಮಾಡಿದ್ವಿ. ಅವರು ಏನ್ ಹೇಳ್ತಾ ಇದ್ರು ಅಂದ್ರೆ, ನಾವು ಅರ್ಜಿಯನ್ನ ಕೊಡೋ ಟೈಮ್ ನಲ್ಲಿ ಅವರು ನಮ್ಗೆ ಹಕ್ಕುಪತ್ರ ಕೊಡೋದಕ್ಕೆ 10 ರಿಂದ 15 ಸಾವಿರ ಕೂಡ ಕೇಳ್ತಾ ಇದ್ದಾರೆ ಎಂಬ ಆರೋಪ ಕೂಡ ಮಾಡಿದ್ರು. ಇದ್ರ ಬಗ್ಗೆ ಕಂದಾಯ ಇಲಾಖೆಯಿಂದ ಆ ಸಮಸ್ಯೆ ಅಂತೂ ಇಲ್ಲ ಮೇಡಮ್. ನಾವು ಓಪನ್ ಆಗಿ ಹೋಗಿ ವಿಲೇಜ್ ಅಲ್ಲಿ ನಿಂತ್ಕೊಂತೀರ, ನಮ್ಮ ಇಲಾಖೆಯಿಂದ ಆ ಸಮಸ್ಯೆ ಇಲ್ಲ. ಅವ್ರ ಗ್ರಾಮ ಪಂಚಾಯತ್ ಕಡೆಯಿಂದ ಏನಾದ್ರು ಇರ್ಬೋದು, ನಮ್ ಕಡೆಯಿಂದ ಇಲ್ಲ. ನಮ್ ಕಡೆಯಿಂದ ಫ್ರೀ ಆಗಿ ಯಾವುದೇ ರೀತಿ ಇದಿರಲ್ಲ. ಗೌರ್ಮೆಂಟ್ ಕಾನೂನು ಪ್ರಕಾರ ಎಲ್ಲರಿಗೂ ಫ್ರೀಯಾಗಿ ಉಚಿತವಾಗಿ ನಾವು ಹಕ್ಕುಪತ್ರ ಕೊಡ್ತೀವಿ. ಇದು ಎಷ್ಟು ದಿನದಲ್ಲಿ ಬಗೆಹರಿಸಬಹುದು ಸರ್? ಮೇಡಮ್ ಅದು ಹೇಳಕ್ಕಾಗಲ್ಲ. ಸರ್ವೆ ಈಗ ಒಂದು 2-3 ಡೇಸ್ ಅಲ್ಲಿ ಮುಕ್ತಾಯ ಮಾಡ್ಬೇಕು ಅಂತ ಮನೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಬಟ್ ಎಷ್ಟು ಮನೆ ಬರುತ್ತೆ ಕೌಂಟ್, ಟೋಟಲ್ ಕೌಂಟ್ ಆ ಸರ್ವೆ ನಂಬರ್ ಎಷ್ಟು ಮನೆ ಬರುತ್ತೆ ಅಂತ ಟೋಟಲ್ ನಮ್ದು 72 ವಿಲೇಜ್ ಇದೆ. ಸರ್ವೆ ಹಂತದಲ್ಲೇ ಇದೆ ಮೇಡಮ್. ಆದಷ್ಟು ಬೇಗ ಗ್ರಾಮಸ್ಥರ ಸಮಸ್ಯೆಯನ್ನ ಪರಿಹರಿಸಬೇಕು ಸರ್. ಅವ್ರಿಗೆ ಹಕ್ಕುಪತ್ರಗಳನ್ನ ಕೊಟ್ಟು ಅವ್ರಿಗೆ ಮುಂದಿನ ಸೌಲಭ್ಯಗಳೇನಿದೆ ಅದನ್ನ ಪಡ್ಕೊಳ್ಳೋದಕ್ಕೆ ನೀವು ಅನುಕೂಲ ಮಾಡ್ಕೊಡ್ಬೇಕು. ಖಂಡಿತ ಮೇಡಮ್. ಸರ್, ಧನ್ಯವಾದ ಸರ್. ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ರು. ಅವರು ಭರವಸೆಯನ್ನ ನೀಡಿದ್ದಾರೆ, ಇನ್ನೊಂದು 2-3 ದಿನಗಳಲ್ಲಿ ಹಕ್ಕುಪತ್ರಗಳ ಅದು ಸರ್ವೆ ಮಾಡಿ ಹಕ್ಕುಪತ್ರಗಳ ವಿತರಣೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಕಂದಾಯ
ಹಕ್ಕುಪತ್ರಗಳನ್ನ ವಿತರಣೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಅಧಿಕಾರಿ ಅಮರೇಂದ್ರ ಅವರು ಭರವಸೆಯನ್ನ ನೀಡಿದ್ದಾರೆ. ಇದು ಎಷ್ಟು ದಿನಗಳಲ್ಲಿ ಈ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದನ್ನ ಕಾದು ನಾವು ನೋಡ್ತೀವಿ. ಆದ್ರೆ ಈ ಸಮಸ್ಯೆ ಬಗೆಹರಿಲಿಲ್ಲ ಅಂದ್ರೆ ನಾವು ಕೊನೆವರೆಗೂ ಸುದ್ದಿ ಬಿತ್ತರಿಸ್ತಾನೆ ಇರ್ತೀವಿ. ಆದಷ್ಟು ಬೇಗ ಅಧಿಕಾರಿಗಳು ಇದನ್ನ ಗಮನದಲ್ಲಿಟ್ಕೊಂಡು ಗ್ರಾಮಸ್ಥರ ಸಮಸ್ಯೆಯನ್ನ ಪರಿಹರಿಸಬೇಕು. ಆ ಸಂಬಂಧಪಟ್ಟಂಥ ನಾವು ವಾಸವಾಗಿರ್ತಕ್ಕಂಥ ಜಮೀನಿಗೆ ಯಾವುದೇ ರೀತಿಯಾದಂಥ ದಾಖಲೆಗಳಿರುವುದಿಲ್ಲ. ಅದೇ ರೀತಿಯಾಗಿ ನಮ್ಮ ಊರಿನ ಶಾಲೆಗೂ ಸಹ ಯಾವುದೇ ರೀತಿಯಾದ ದಾಖಲಾತಿಗಳಿರುವುದಿಲ್ಲ. ಹಾಗೂ ಸ್ಕೂಲು ಸಹ 39ನೇ ಸರ್ವೆ ನಂಬರ್ ಇರುವುದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈಡೆನ್ಸ್ ನ್ಯೂಸ್ ಲೈವ್ ನಲ್ಲಿ ರಾಜಸ್ವ ನಿರೀಕ್ಷಕ ಅಮರೇಂದ್ರ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ದಾಖಲಾತಿ ಕೊಟ್ಟಿಲ್ಲ, ನಾವು ಸಮಸ್ಯೆ ಬಗೆಹರಿಸಲು ಸಿದ್ಧ, ಆದ್ರೆ ಗ್ರಾಮಸ್ಥರು ಸಿದ್ಧರಿಲ್ಲ. ಗ್ರಾಮಸ್ಥರಿಗೆ ಲೈವ್ ನಲ್ಲೇ ನಾವಿದ್ದೇವೆ, ಬನ್ನಿ ಕೆಲಸ ಮಾಡಿಕೊಳ್ಳಿ ಎಂದ ಅಧಿಕಾರಿ. ಏಡೆನ್ಸ್ ನ್ಯೂಸ್ ಲೈವ್ ನಲ್ಲಿ ರಾಜಸ್ವ ನಿರೀಕ್ಷಕರು ಅಮರೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಕೊಟ್ಟಿಲ್ಲ, ನಾವು ಸಮಸ್ಯೆ ಬಗೆಹರಿಸಲು ಸಿದ್ಧ, ಆದ್ರೆ ಗ್ರಾಮಸ್ಥರು ಸಿದ್ಧರಿಲ್ಲ. ಗ್ರಾಮಸ್ಥರಿಗೆ ಲೈವ್ ನಲ್ಲೇ ನಾವಿದ್ದೇವೆ, ಬನ್ನಿ ಕೆಲಸ ಮಾಡಿಕೊಳ್ಳಿ ಎಂದು ಅಧಿಕಾರಿಗಳು ಕರೆಯನ್ನ ಕೊಟ್ಟಿದ್ದಾರೆ.